ಸೊ ಮಕ್ಕಳ, ನಾವು ಮೆಟ್ರಿಕ್ಸ್ ಆಪರೇಷನ್ಸ್ ಮೇಲೆ ಲೆಕ್ಕಗಳನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಇದುವರೆಗೂ ಕಲ್ತಿರೋ ಆಪ್ರೇಷನ್ಸ್ ಅಂತಂದರೆ ಅಡಿಷನ್, ಸಬ್ಟ್ರಾಕ್ಷನ್, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್, ಇಷ್ಟು ಮೇಲೇ. ಈಗ ನೋಡಿ, ಇಫ್ 2x + 3y ಈಸ್ ಈಕ್ವಲ್ ಟು 2, 3, 4, 0, 3x + 2y ಈಕ್ವಲ್ ಟು 2 - 2 - 1 5. ಫೈಂಡ್ x and y. ಸೈಮಲ್ಟೇನಿಯಸ್ ಇಕ್ವೇಷನ್ ಇದ್ದಾಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ನಂಬರ್ ಇರೋ ಬದಲು ಮೆಟ್ರಿಕ್ಸ್ ಇದೆ. ಎಲಿಮಿನೇಷನ್ ಮೆಥಡ್ ಯೂಶ್ವಲಿ ಫಾಲೋ ಮಾಡ್ತಾ ಇದ್ವಿ. ಇದ್ರದ್ದು ಅದಕ್ಕೆ, ಅದರದ್ದು ಇದಕ್ಕೆ ಮಲ್ಟಿಪ್ಲೈ ಮಾಡೋದು, 3ನ ಇದಕ್ಕೆ, 2ನ ಇದಕ್ಕೆ ಮಲ್ಟಿಪ್ಲೈ ಮಾಡೋದು. ಸೊ ಅಲ್ಲಿಗೆ ಇದನ್ನು 3ಇಂದ ಮಲ್ಟಿಪ್ಲೈ ಮಾಡಿದಾಗ 3 × 2 = 6x ಪ್ಲಸ್ 3 × 3 = 9y ಈಕ್ವಲ್ ಟು 3ಇಂದ 3 × 2 = 6, 3 × 3 = 9, 3 × 4 = 12, 3 × 0 = 0, ಎಲ್ಲ 3ಇಂದ. ಇದನ್ನು 2ಇಂದ 2 × 3 = 6, 2 × 2 = 4, 2 × 2 = 4, -4 -2 10, 2ಇಂದ. ಇವೆರಡನ್ನು ಸಬ್ಟ್ರ್ಯಾಕ್ಟ್ ಮಾಡೋದು. ನೋಡಿ, ಹೀಗೆ ಹಾಕ್ಕೊಂಡು ಸಬ್ಟ್ರ್ಯಾಕ್ಟ್ ಮಾಡಿ. ಸಬ್ಟ್ರ್ಯಾಕ್ಟ್ ಮಾಡಿದರೆ ಏನಾಗತ್ತೆ? ಇದು ಕ್ಯಾನ್ಸಲ್ ಆಗುತ್ತೆ. 9y - 4y ಅಂದರೆ 5y ಆಗುತ್ತೆ. ಈಗ ಸಬ್ಟ್ರ್ಯಾಕ್ಟ್ ಮಾಡೋದು ಅಂದರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಸಬ್ಟ್ರಾಕ್ಷನ್. 6 - 4 = 2, 9 - 4 + 4 ಆಗೋಗ್ಬಿಡ್ತು 13, 12 - 2 14 ಆಗೋಯ್ತು, 0 - 10 -10 ಆಗೋಯ್ತು. ಅಷ್ಟೇ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ. ಈಗ ಹಾಫಿಂದ ಮಲ್ಟಿಪ್ಲೈ ಮಾಡಿ, ಆಗ ಹಾಫ್ ಅಲ್ಲ 1/5ಇಂದ 1/5ಇಂದ ಮಲ್ಟಿಪ್ಲೈ ಮಾಡಿದ್ರೆ 5y. ಈಗ 2/5, 13/5, 14/5 -10/5 ಅಂತಂದಾಗ -2 ಅಂತ ಬರೀಬಿಡಿ, ಕ್ಯಾನ್ಸಲ್ ಆಗುತ್ತೆ. y ವ್ಯಾಲ್ಯೂ ಬರುತ್ತೆ. y ವ್ಯಾಲ್ಯೂ ಬಂದ ಮೇಲೆ x ವ್ಯಾಲ್ಯೂ ಬರೋದು ಸುಲಭ ಅಲ್ಲ? ಎಸ್ ಸರ್. y ವ್ಯಾಲ್ಯೂ ಬಂದ ಮೇಲೆ 2x + 3y. y ಅಂದ್ರೇನಪ್ಪ? 2/5, 13/5, 14/5 -2 ಈಕ್ವಲ್ ಟು 2x + 3y ಈಕ್ವಲ್ ಟು 2, 3, 4, 0. ಆಗ 2x ಈಸ್ ಈಕ್ವಲ್ ಟು 2, 3, 4, 0 ಮೈನಸ್ ಇದನ್ನು 3ನ ಒಳಗೆ ಗುಣಿಸ್ಕೊಂಡು ಹೇಳಿ. 3 × 2 = 6/5, 13 × 3 = 39/5, 14 × 3 = 52/5, 42. ಆಮೇಲೆ -2 × 3 ಅಂದರೆ -6. ಇದೊಂದೇ ಈ ರೀತಿ ಇರೋದು. ಎಲ್ಲ ಓವರಲ್ಲಲ್ಲಿ ಮಾಡ್ಕೊಳ್ಳುವಂಥ ವಿಚಾರಗಳು ಅಷ್ಟೇ. ಎಸ್, 2x ವ್ಯಾಲ್ಯೂ, ಅದು x ವ್ಯಾಲ್ಯೂ ತಾನೇ ಬೇಕಾಗಿರೋದು. ಹಾಗಾಗಿ 2x = ಈಗ ಕಳೀರಿ. 2 - 6/5 4/5. 2 - 6/5 ಅಂತಂದಾಗ 10 - 6 ಅಂತಂದರೆ 4/5. 3 - 39/5 ಅಂದರೆ 15 - 15 9 24 -24/5 -24/5. ನೋಡಿ, ಕಳೆದು ನೋಡಿ ಕರೆಕ್ಟಾಗಿ ಬರುತ್ತಾ ಅಂತ. 15 - 39, 15 - 39, 39ರಲ್ಲಿ 15ನ ಕಳೀರಿ, 24/5 ಆ್ಯಸ್ ಯೂಶ್ವಲ್. ಇಲ್ಲಿ 4 - 42/5 -22/5, 20 - 42 -22/5, 0 - 16 6, ಬರೀ 6. ಈಗ 2ಇಂದ ಹಾಫಿಂದ ಮಲ್ಟಿಪ್ಲೈ ಮಾಡಿ. ಇದಕ್ಕೆ x ಬರಬೇಕು ಅಂದರೆ ಹಾಫಿಂದ ಮಲ್ಟಿಪ್ಲೈ ಮಾಡಬೇಕು. ಹಾಫಿಂದ ಮಲ್ಟಿಪ್ಲೈ ಮಾಡ್ತು ಅಂದರೆ 2/5, ಹಾಫಿಂದ ಮಲ್ಟಿಪ್ಲೈ ಮಾಡ್ತು ಅಂದರೆ 12/5, ಹಾಫಿಂದ ಮಲ್ಟಿಪ್ಲೈ ಮಾಡ್ತು ಅಂದರೆ -11/5,
ಹಾಫಿಂದ ಮಲ್ಟಿಪ್ಲೈ ಮಾಡ್ತು ಅಂದರೆ 3. ದಟ್ಸ್ ಆಲ್. ಇಲ್ಲೇನೇ ನ್ಯೂಮರಿಕಲ್ ಡಿಫರೆನ್ಸ್ ಇತ್ತು ಅಂದರೆ ತಿದ್ದುಕೊಂಬಿಡಿ ಅಷ್ಟೇ. Yes. Next. Find x if 2a plus 3x equal to 5b given a is equal to a 8 0 4 minus 2 3 6 b is equal to 2 minus 2 4 2 minus 5 1. ಸೊ ಮಕ್ಕಳ ಇದನ್ನು ಈಕ್ವೇಷನ್ ಸಾಲ್ವ್ ಮಾಡ್ಕೊಂಬಿಡಿ. ಈಗ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಲ್ವಾ, ಅದಕ್ಕೆ ನೀವು 3x is equal to 5b minus 2a ಬರ್ಕೊಂಬಿಡಿ. ಆಮೇಲೆ x is equal to 1/3 ಟೈಮ್ಸ್ ಏನಾಗುತ್ತೆ 5b minus 2a 5b minus 2a. ಈಗ x is equal to 1/3 ಟೈಮ್ಸ್ 5b. 5ಗೆ bನ ಮಲ್ಟಿಪ್ಲೈ ಮಾಡಿ ಅಂತ ಅಂದರೆ 5 ಜೊತೆಗೆ ಇದನ್ನು ಮಲ್ಟಿಪ್ಲೈ ಮಾಡಿ ಅಂತ ಮಲ್ಟಿಪ್ಲೈ ಮಾಡಿಬಿಡ್ಬೋದು. 5 2s are 10 minus 10 20 5 2s are 10 minus 25 5 ಅಷ್ಟೇ. ನೋಡ್ಕೊಂಡು ಮಲ್ಟಿಪ್ಲೈ ಮಾಡಿ. 5b ಅಂದರೆ 5ಗೂ bಗೂ ಮಲ್ಟಿಪ್ಲೈ ಮಾಡೋದು ಅಂತ. 5ಗೆ bಗೆ ಅಂದರೆ ಈ 5ನ ಇದೆಲ್ಲದಕ್ಕೂ ಮಲ್ಟಿಪ್ಲೈ 10 minus 10 20 10 minus 25 5 ಆಯಿತು. ಮೈನಸ್ ಇದು ದೊಡ್ಡದಾಗಿ ಹಾಕಬೇಕು 1/3. ನೆಕ್ಸ್ಟು ಮೈನಸ್ 2a 2ನ ಎನ ಮಲ್ಟಿಪ್ಲೈ ಮಾಡಿ ಅಂತ 2 8s are 16 2 0s are 2 4s are 2 minus 2s are 2 3s are 2 6s are. ಎಸ್, ಹೀಗೆ ಮಲ್ಟಿಪ್ಲೈ ಮಾಡಿಟ್ಬಿಟ್ಟು x is equal to 1/3 ಕಳಿಬೇಕು. 10 minus 16 minus 6 minus 10 minus 0 minus 10 20 minus 8 is 12 10 minus 4 is 6 minus 25 minus 6 minus 31 5 minus 12 minus 7. ಈಗ 1/3ನ ಒಳಗೆ ಗುಣಿಸಿ ಅದೇ ಉತ್ತರ ಆಗಿರುತ್ತೆ. 1/3ನ ಒಳಗೆ ಗುಣಿಸ್ತು ಅಂದರೆ -2. 1/3ನ ಗುಣಿಸಿದರೆ -10/3. 1/3ನ ಗುಣಿಸಿದರೆ 4. 1/3ನ ಗುಣಿಸಿದರೆ 2 -31/3 -7/3 ಈ ರೀತಿ ಬರುತ್ತೆ. ದಟ್ಸ್ ಆಲ್. ಆದಷ್ಟು ಸ್ಟೆಪ್ಸ್ನ ಅವಾಯ್ಡ್ ಮಾಡೋದು ಕಲ್ತ್ಕೋಬೇಕು. ಈ ಥರನೇ ದೊಡ್ಡ ದೊಡ್ಡ ಲೆಕ್ಕನೇ ಆಬ್ಜೆಕ್ಟಿವ್ ಟೈಪಲ್ಲಿ ಕೊಡೋದು. ಆಗ ಓವರಲ್ಲೇ ಮ್ಯಾಕ್ಸಿಮಮ್ ಮಾಡ್ಕೋಬೇಕಾಗತ್ತೆ. ಓಕೆ, next. Find x if y is equal to 3 2 1 4 and 2x plus y equal to 1 0 minus 3 2. Yes, minus 3 2. ಸೊ ಮಕ್ಕಳ ಸಾಲ್ವ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಎಕ್ಸ್ ತಾನೇ ಬೇಕಾಗಿರೋದು.
2x ಇಸ್ ಈಕ್ವಲ್ ಟು ಏನಾಗುತ್ತೆ 1 0 ಮೈನಸ್ 3 2 ಮೈನಸ್ ವೈ ಅಂದರೆ ಹೆಂಗೆ ಕೊಟ್ಟಿದ್ದಾರೆ 3 2 1 4 ಬೇಕಾದ್ರೆ 2x ಹಾಗೆ ಇರಲಿ, ಆಮೇಲೆ ನೋಡೋಣ. 1 ಮೈನಸ್ 3 ಮೈನಸ್ 2 0 ಮೈನಸ್ 2 ಮೈನಸ್ 2 ಮೈನಸ್ 3 ಮೈನಸ್ 1 ಮೈನಸ್ 4 2 ಮೈನಸ್ 4 ಮೈನಸ್ 2 ಅಷ್ಟೇ. ಮಲ್ಟಿಪ್ಲೈ ಬೈ ಹಾಫ್ ಮಾಡಿದರೆ ಏನಾಗುತ್ತೆ ಎಕ್ಸ್, ಹಾಫ್ ಮಲ್ಟಿಪ್ಲೈ ಮೈನಸ್ 1 ಹಾಫ್ ಮಲ್ಟಿಪ್ಲೈ ಮೈನಸ್ 1 ಹಾಫ್ ಮಲ್ಟಿಪ್ಲೈ ಮೈನಸ್ 2 ಹಾಫ್ ಮಲ್ಟಿಪ್ಲೈ ಮೈನಸ್ 1. Yes. Next. ನೋಡಿ, ಲೆಕ್ಕಗಳು ಅವ್ರು ಏನು ಬೇಕಾದ್ರೂ ಕಾಂಪ್ಲಿಕೇಶನ್ ಮಾಡ್ಬೋದು. ಎ ಈಸ್ ಈಕ್ವಲ್ ಟು ನೋಡಿ 2/3 1 5/3 1/3 2/3 4/3 7/3 2/3 ಈ ರೀತಿ ಕಾಂಪ್ಲಿಕೇಶನ್ ಮಾಡ್ಬೋದು. ಬಿ ಈಸ್ ಈಕ್ವಲ್ ಟು 2/5 3/5 1 1/5 2/5 4/5 7/5 6/5 2/5. Find 3a minus 5b. ನೀನು 3a minus 5b is equal to 3aನು ಒಂದು ಮೆಟ್ರಿಕ್ಸು 5bನೂ ಒಂದು ಮೆಟ್ರಿಕ್ಸು. 3a ಮಲ್ಟಿಪ್ಲೈ ಮಾಡಿ ಉತ್ತರ ಇಡು. ಎಲ್ಲ ಹೊಟ್ಟೋಗುತ್ತೆ ನೋಡು. 3 ಮಲ್ಟಿಪ್ಲೈ ಮಾಡಿದಾಗ 2 3 5 1 2 4 7 6 2 5 ಮಲ್ಟಿಪ್ಲೈ ಮಾಡೋದಕ್ಕೆ 2 3 1 1 2 4 7 6 2 ಅಷ್ಟೆ. ಕಳೆದು ಬಿಡು, ಉತ್ತರ ಇಡು. 2 minus 2 0 3 minus 3 0 5 minus 1 4 1 minus 1 0 2 minus 2 0 4 minus 4 0 7 minus 7 0 6 minus 6 0 2 minus 2 is 0. This is, that's all. Yes, next. Simplify and ಕೊಟ್ಬಿಟ್ಟು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೀರಿ ಅಂತ. ಸಿಂಪ್ಲಿಫೈ ಕಾಸ್ ಥೀಟಾ ಮ್ಯಾಟ್ರಿಕ್ಸ್ ಕಾಸ್ ಥೀಟಾ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ cos theta plus sin theta minus cos theta sin theta ಅಷ್ಟೇ. ಇದನ್ನು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೀರಿ ಅಂತ ಕೇಳಿದರೆ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೆಯೋದು. ಇಲ್ಲಿ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೆಯೋದು ಅಂದರೆ ಏನಿಲ್ಲ, ಇದನ್ನು ಒಳಗೆ ಮಲ್ಟಿಪ್ಲೈ ಮಾಡ್ತಕ್ಕಂಥದ್ದು. ಅಲ್ಲಿಗೆ ಕಾಸ್ ಸ್ಕ್ವೇರ್ ಥೀಟಾ ಸೈನ್ ಥೀಟಾ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ minus sin theta cos theta sin theta cos theta sin square theta. ನೋಡಿ ಮಕ್ಕಳ, ಆ್ಯಡ್ ಮಾಡಿ. ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ 1,
sin theta cos theta minus sin theta cos theta 0, minus sin theta cos theta plus sin theta cos theta 0, cos square theta plus sin square theta 1. Direct, simplest form. Okay, next. Next lecture, if x into 2/3 plus y into minus 1 is equal to 10 5, find x, y. So x ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ 2x 3x 2x 3x ಪ್ಲಸ್ y ನ ಮೈನಸ್ 1y y ಈಸ್ ಈಕ್ವಲ್ ಟು 10 5 ಇದೆರಡು ಆ್ಯಡ್ ಮಾಡಿ 2x ಮೈನಸ್ 1y 3x ಪ್ಲಸ್ y 10 5 ಈಕ್ವೇಟ್ ಮಾಡಿ 2x ಮೈನಸ್ 1y ಈಕ್ವಲ್ ಟು 10 3x ಪ್ಲಸ್ 5y ಈಸ್ ಈಕ್ವಲ್ ಟು 5 ಒಂದಿದೆ ಅಂತ ಭಾವಿಸ್ಕೊಳ್ಳಿ. ಆ್ಯಡ್ ಮಾಡಿ ಸಾಕು. ಆ್ಯಡ್ ಮಾಡಿದ ತಕ್ಷಣ ಇದು ಕ್ಯಾನ್ಸಲ್ ಆಗುತ್ತೆ. 2x 3x ಆ್ಯಡ್ ಮಾಡಿದರೆ 5x ಈಕ್ವಲ್ ಟು 15 x ಈಕ್ವಲ್ ಟು 3 ಅಂತ ಬರುತ್ತೆ. ಹೌದು. ಆಮೇಲೆ 3x ಪ್ಲಸ್ y ಈಕ್ವಲ್ ಟು 5 ಅನ್ನೋ ಜಾಗದಲ್ಲಿ 3 ಇಂಟು 3 ಇಸ್ 9 ಪ್ಲಸ್ y ಈಕ್ವಲ್ ಟು 5 y ಈಕ್ವಲ್ ಟು 5 ಮೈನಸ್ 9 ಆಗ y ಈಕ್ವಲ್ ಟು ಮೈನಸ್ 4 ಅಂತ ಬರುತ್ತೆ. ಡನ್. ಇದನ್ನೇ ಅವರು ಸಾಲ್ವ್ ಅಂತ ಹೇಳಿಬಿಟ್ಟು ಕೊಡ್ಬೋದು. ಈಕ್ವೇಷನ್ ರೂಪ ಅಲ್ಲ, ಅದಕ್ಕೋಸ್ಕರ ಸಾಲ್ವ್ ಅಂತ ಕೊಡ್ಬೋದು. ಸಾಲ್ವ್ ಅಂದಾಗ ಅನ್ನೋನ್ ಕ್ವಾಂಟಿಟೀಸ್ನೆಲ್ಲ 2x y z 1 ಪ್ಲಸ್ 3 1 ಮೈನಸ್ 1 0 2 ಈಸ್ ಈಕ್ವಲ್ ಟು 3 3 5 4 6. ಈಗ ಸಾಲ್ವ್ ಮಾಡ್ಬೇಕಾದ್ರೆ 2x 2z 2y 2 ಈಸ್ ಈಕ್ವಲ್ ಟು ಹಾಕ್ಬಿಡ್ತೀನಿ. ಇದನ್ನು ಆ ಕಡೆ ಕಳಿಸ್ತೀನಿ. ಈಗ 3 ಅಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ. 9 15 12 18. ಸೊ 2 3 ಕ್ರಿಯೆ ಒಟ್ಟಿಗೆ ಮಾಡೋದು ಫಾಸ್ಟಾಗಿ ಕೆಲಸ ಆಗತ್ತೆ. ಮೈನಸ್ 3 ಮೈನಸ್ 3 0 6. ಈಗ 2x ಈಸ್ ಈಕ್ವಲ್ ಟು 9 ಮೈನಸ್ 3 6. 2z ಈಸ್ ಈಕ್ವಲ್ ಟು 15 ಮೈನಸ್ ಮೈನಸ್ 3 18. 2y ಈಸ್ ಈಕ್ವಲ್ ಟು 2y ಈಕ್ವಲ್ ಟು 12 ಮೈನಸ್ 0 12. ಎಸ್, ಬಾಕಿದು ಬಿಟ್ಬಿಡಿ. ನಮಗೆ ಬೇಕಾದ ಇಷ್ಟೇ ಅನ್ನೋನ್ ಕ್ವಾಂಟಿಟಿ. ಆಗ x ಈಕ್ವಲ್ ಟು 3 ಅಂತ ಇಲ್ಲಿ ಬರದೆ, z ಈಸ್ ಈಕ್ವಲ್ ಟು 2 9s 18, y ಈಸ್ ಈಕ್ವಲ್ ಟು 6 ಅಂತ ಬರದೆ. ಫಿನಿಶ್. ಓಕೆ, ದೆನ್ ಅಗೈನ್ ಸಾಲ್ವ್ ಅಂತಲೇ 2 times 1 3 0x plus y 0 1 2 is equal to 5 6 1 8. ಸಾಲ್ವ್. ಈಗೇನು ಮಾಡ್ತೀವಿ, ಇದು ಮಲ್ಟಿಪ್ಲೈ ಮಾಡ್ತೀವಿ. 2 6 0 2x ಪ್ಲಸ್ y 0 1 2 ಈಕ್ವಲ್ ಟು 5 6 1 8. ಆ್ಯಡ್ ಮಾಡ್ತೀವಿ. ಆಗ 2 ಪ್ಲಸ್ y 6 ಪ್ಲಸ್ 0 6 0 ಪ್ಲಸ್ 1 is 1 2x ಪ್ಲಸ್ 2 ಈಸ್ ಈಕ್ವಲ್ ಟು 5 6 1 8. ಆಗ 2 ಪ್ಲಸ್ y ಜಾಗದಲ್ಲಿ ಏನಿದೆ 5, y ಈಕ್ವಲ್ ಟು ಏನಾಗುತ್ತೆ 3, 5 ಮೈನಸ್ 2 ಈಸ್ 3. ಹಾಗೆ 2x ಪ್ಲಸ್ 2 ಈಕ್ವಲ್ ಟು ಏನಿದೆ 8. ಆಗ x ಈಕ್ವಲ್ ಟು ಏನಾಗುತ್ತೆ 6/2 ಈಸ್ 3.
8 minus 2 divided by 2, 6 by 2, that is 3. Okay, then solve three times x, y, z, w is equal to x 6 minus 1 2w plus y x plus y z plus w 3. ಇಲ್ಲಿ x, y, z, w ಇಷ್ಟು ಅನ್ನೋನ್ ಕ್ವಾಂಟಿಟೀಸ್ಗಳಿವೆ. ವಿಶೇಷವಾಗಿ ಸಾಲ್ವ್ ಮಾಡ್ತಕ್ಕಂಥದ್ದು 3x 3y 3z 3w, ಅಲ್ಲಿ x ಪ್ಲಸ್ y, ಅಲ್ಲಿ x ಪ್ಲಸ್ y ಪ್ಲಸ್ 6, ಇಲ್ಲಿ -1 ಪ್ಲಸ್ z ಪ್ಲಸ್ w 2w ಪ್ಲಸ್ 3 ಈಕ್ವೇಟ್ 3x ಈಕ್ವಲ್ ಟು x ಪ್ಲಸ್ y. ವಾವ್, ಹಾಗೇನಾಯಿತು 3x ಮೈನಸ್ x ಈಸ್ ಈಕ್ವಲ್ ಟು y. ಹೌದು, ಆಗ 2x ಈಕ್ವಲ್ ಟು y. ಹೌದು, x ಈಸ್ ಈಕ್ವಲ್ ಟು y ಬೈ 2. ಕರೆಕ್ಟ್. ಇದು ಬಾಕ್ಸ್ಗೆ ಹಾಕ. ಎರಡನೇದಕ್ಕೆ ಈಕ್ವೇಟ್ ಮಾಡು. ಏನು 3y ಈಸ್ ಈಕ್ವಲ್ ಟು x ಪ್ಲಸ್ y ಪ್ಲಸ್ 6. ಹೌದು, ಈಗ ಈ ಎಕ್ಸ್ ವೈ ಈ ಕಡೆ ತಗೊಂಬಿಡು. 3y ಮೈನಸ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 6. ಎಕ್ಸ್ ಜಾಗದಲ್ಲಿ y ಬೈ 2 ಹಾಕು. 3y ಮೈನಸ್ ವೈ ಅಂದ್ರೇನು 2y, ಕೆಳಗೆ 1 ಇದೆ, ಮೈನಸ್ y ಬೈ 2 ಈಕ್ವಲ್ ಟು 6. ವಾವ್. 4y ಮೈನಸ್ ವೈ ಈಸ್ 3y ಬೈ 2 ಆ ಕಡೆ ಕಳಿಸ್ತು ಅಂತಂತಂದರೆ 12. ಆಗ y ಈಕ್ವಲ್ ಟು 12 ಬೈ 3 ಈಕ್ವಲ್ ಟು 4 ಅಂತ ಬಂದ್ಬಿಡ್ತು y ವ್ಯಾಲ್ಯೂ. y ವ್ಯಾಲ್ಯೂ ಬಂದಮೇಲೆ x ವ್ಯಾಲ್ಯೂ ಬಂದಂಗೆ ಮಕ್ಕಳ. y ವ್ಯಾಲ್ಯೂ ಬಂದಮೇಲೆ x ವ್ಯಾಲ್ಯೂ ಬಂದಂಗೆ. x ಈಕ್ವಲ್ ಟು 4 ಬೈ 2 ಈಸ್ ಈಕ್ವಲ್ ಟು 2. y ಬೈ 2 ಅಲ್ವಾ, 4 ಬೈ 2 ಆಗೋಯ್ತು. ದೆನ್ ಇದೆರಡು ಬಂದಾಗಾಯಿತು. ದೆನ್ z ಬೇರೆ ಬರಬೇಕಲ್ಲ ಸರ್. ಈಗ ಮೂರನೇದಕ್ಕೆ ಈಕ್ವೇಟ್ ಮಾಡು. 3z ಈಸ್ ಈಕ್ವಲ್ ಟು -1 ಪ್ಲಸ್ z ಪ್ಲಸ್ w. z ಮಾತ್ರ ಈ ಕಡೆ ತಗ. 3z ಮೈನಸ್ z ಈಸ್ ಈಕ್ವಲ್ ಟು w ಮೈನಸ್ 1. 1 ಮೈನಸ್ 1 ಪ್ಲಸ್ w ಮೈನಸ್ 1. ಆಗ 2z ಈಸ್ ಈಕ್ವಲ್ ಟು w ಮೈನಸ್ 1. 2zಗೆ w ಮೈನಸ್ 1. ಆಗ 2z ಪ್ಲಸ್ 1 ಈಕ್ವಲ್ ಟು w ಅಂತ ಮಾಡು. w ವ್ಯಾಲ್ಯೂ ಕಂಡು ಹಿಡ್ಕೊಂಡಿದೆಯಾ. ಮೂರನೇದಕ್ಕೆ ಈಕ್ವೇಟ್ ಮಾಡು. 3w ಈಸ್ ಈಕ್ವಲ್ ಟು 2w ಪ್ಲಸ್ 3. ವಾವ್, w ವ್ಯಾಲ್ಯೂ ಬಂದ್ಬಿಡ್ತು ಸರ್. ಆಗ 3w ಮೈನಸ್ 2w ಈಸ್ ಈಕ್ವಲ್ ಟು 3 ಅಂದರೆ w ಈಕ್ವಲ್ ಟು 1, w ಈಕ್ವಲ್ ಟು 3 ಅಂತ ಬಂತು. 3w ಮೈನಸ್ 2w ಈಸ್ w ಈಕ್ವಲ್ ಟು 3. ಸರ್ ಇಲ್ಲಿ ಬಂದ್ಬಿಡ್ತಲ್ಲ ಸರ್, w ಈಕ್ವಲ್ ಟು 3 ಅಂದರೆ 2z ಪ್ಲಸ್ 1 ಈಕ್ವಲ್ ಟು 3. ಆಗ z ಈಸ್ ಈಕ್ವಲ್ ಟು 1 ಅಂತ ಬಂದ್ಬಿಡತ್ತೆ. 3 ಮೈನಸ್ 1 ಈಸ್ 2 ಬೈ 2 ಈಸ್ 1. ಅಲ್ಲಿಗೆ ಎಕ್ಸ್ ವೈ ಝೆಡ್ ಡಬ್ಲ್ಯೂ ಅಷ್ಟು ವ್ಯಾಲ್ಯೂನು ಬಂತು, ಸಾಲ್ವ್ ಆಯಿತು. ಮಕ್ಕಳ, ಇದುವರೆಗೂ ನಾವು ಮೆಟ್ರಿಕ್ಸ್ ಆಪರೇಷನ್ಸಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಈಗ ಮಲ್ಟಿಪ್ಲಿಕೇಶನ್ ಆಫ್ ಟೂ ಮೆಟ್ರಿಸಿಸ್ ಅಂತ, ಮಲ್ಟಿಪ್ಲಿಕೇಶನ್ ಆಫ್ ಟೂ ಮೆಟ್ರಿಸಿಸ್ ಅಂತ. ಎರಡು ಮೆಟ್ರಿಸಿಸ್ನ ಮಲ್ಟಿಪ್ಲೈ ಮಾಡೋದು ಹೇಗೆ? ಇಲ್ಲಿ ಕಂಡೀಷನ್ ಇದೆ ಮಕ್ಕಳ. ಎಲ್ಲ ಕಂಡೀಷನ್ನು ರೂಲ್ಸು ಕೂಡ ಬರೆದು ಬಿಡ್ತೀನಿ, ಆಮೇಲೆ ಉದಾಹರಣೆ ತೆಗೆದುಕೊಳ್ತೀನಿ. ಈಗ ನೋಡಿ, ಫಸ್ಟ್ ಕಂಡೀಷನ್ ಏನಪ್ಪ ಅಂತಂದರೆ, ಈ ಟೂ ಮೆಟ್ರಿಸಿಸ್
two matrices can be multiplied, multiply ಮಾಡ್ಬೋದಂತೆ. ಯಾವಾಗ? ಇಟ್ ಕ್ಯಾನ್ ಬಿ ಮಲ್ಟಿಪ್ಲೈಡ್ ಇಫ್ and only if number of columns of the first matrix, number of columns of the first matrix is equal to number of rows of the second matrix ಅಂತ. ಅಂದರೆ ಎರಡು ಮೆಟ್ರಿಸಿಸ್ನ ಮಲ್ಟಿಪ್ಲೈ ಮಾಡೋದು ಹೆಂಗೆ ಅಂತಂದರೆ, ಫಸ್ಟ್ ಮೆಟ್ರಿಕ್ಸ್ನ ಕಾಲಮ್ಸು ಸೆಕೆಂಡ್ ಮೆಟ್ರಿಕ್ಸ್ನ ರೋಸ್ಗೆ ಸಮ ಇರಬೇಕು. ಅಂದರೆ ಎ ಈಸ್ ಎ ಮೆಟ್ರಿಕ್ಸ್ ಆಫ್ ಆರ್ಡರ್ ಎಮ್ ಕ್ರಾಸ್ ಎನ್, ಬಿ ಈಸ್ ಎ ಮೆಟ್ರಿಕ್ಸ್ ಆಫ್ ಆರ್ಡರ್ ಎನ್ ಕ್ರಾಸ್ ಪಿ, ಆಗ ಪಾಸಿಬಲ್. ಓಹೋ, ದಟ್ ಮೀನ್ ಇದನ್ನು ಈ ರೀತಿ ಬರೆಯೋಣ. ಇಫ್ ಎ ಈಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್ ಕ್ರಾಸ್ ಎನ್ and B is a matrix of order n cross P, then AB is possible, AB ಆಗುತ್ತೆ, and is of the order m cross p. m cross n, n cross p, m cross p ಆಗೋಗ್ಬಿಡುತ್ತೆ. ಎ ಬಿ ಪ್ರಾಡಕ್ಟ್ ಮೆಟ್ರಿಸಿಸ್ ಏನು ಬಂದಿರುತ್ತೆ ಅದರದ್ದು ಆರ್ಡರ್ ಎಮ್ ಕ್ರಾಸ್ ಪಿ ಆಗಿರುತ್ತೆ ಅನ್ನೋದು ಒಂದು ಕಂಡೀಷನ್. ಈ ಕಂಡೀಷನ್ ಮೇಲೇ ಲೆಕ್ಕ ಸೃಷ್ಟಿ ಮಾಡೋ ಸಾಧ್ಯತೆಗಳಿದೆ. ಅದನ್ನು ಇಲ್ಲಿ ಬರಿತೀನಿ ನೋಡಿ. ಉದಾಹರಣೆಗೆ, ಇಫ್ ಎ ಈಸ್ ಎ matrix of order 3 cross 2 and B is a matrix of order 2 cross 1, then AB is possible and of order 3 cross 1, 3 cross 2, 2 cross 1, 3 cross 1, ಇದು ಪಾಸಿಬಲ್ ಅಂತ. ಇದು ಫಸ್ಟ್ ಕಂಡೀಷನ್. ಓಕೆ, ಈಗ ಮಲ್ಟಿಪ್ಲೈ ಮಾಡೋದು ಹೇಗೆ? How to multiply? ಅಂತಕ್ಕಂಥದ್ದು ಈಗ ನೆಕ್ಸ್ಟ್ ಪಾಯಿಂಟ್. ಹೌ ಟು ಮಲ್ಟಿಪ್ಲೈ ಅಂತಕ್ಕಂಥದ್ದೇ ನೆಕ್ಸ್ಟ್ ಕಾನ್ಸೆಪ್ಟ್. ಅಂದರೆ ಪ್ರಾಡಕ್ಟ್ ಆಫ್ ಟೂ ಮೆಟ್ರಿಸಸ್ ಈಸ್ ದ ಮೆಟ್ರಿಕ್ಸ್ obtained by sum of the products of each row of the first matrix to every column of the second matrix. ಓಹೋ, ಅಂದರೆ ಡೆಫಿನೇಷನ್ ಕೊಡ್ತಾ ಇದ್ದೀನಿ. ಮಲ್ಟಿಪ್ಲಿಕೇಶನ್ ಆಫ್ ಟೂ ಮೆಟ್ರಿಸಸ್ ಈಸ್ ದ ಮೆಟ್ರಿಕ್ಸ್. ಪ್ರಾಡಕ್ಟ್ ಆಫ್ ಟೂ ಮೆಟ್ರಿಸಸ್ ಅಂತಲೂ ಬರೀಬೋದು, ಮಲ್ಟಿಪ್ಲಿಕೇಶನ್ ಆಫ್ ಅನ್ನು ಬರೆಯೋ ಬದಲು ಪ್ರಾಡಕ್ಟ್ ಆಫ್ ಅಂತಲೂ ಬರೀಬೋದು. ಪ್ರಾಡಕ್ಟ್ ಆಫ್ ಟೂ ಮೆಟ್ರಿಸಸ್ ಈಸ್ ದ ಮೆಟ್ರಿಕ್ಸ್. ಆ ಮೆಟ್ರಿಕ್ಸ್ ಹೆಂಗೆ ಬಂತು? ಈಸ್ ದ ಮೆಟ್ರಿಕ್ಸ್ ಒಬ್ಟೈನ್ಡ್ ಬೈ ಸಮ್ ಆಫ್ ದಿ ಪ್ರಾಡಕ್ಟ್ಸ್ ಆಫ್ corresponding elements of sum of the products of corresponding elements of
ಎಲಿಮೆಂಟ್ಸ್ ಆಫ್ ಈಚ್ ರೋ ಆಫ್ ದಿ ಫಸ್ಟ್ ಮ್ಯಾಟ್ರಿಕ್ಸ್, ಈಚ್ ರೋ ಆಫ್ ದಿ ಫಸ್ಟ್ ಮ್ಯಾಟ್ರಿಕ್ಸ್ to corresponding elements of every column of the second matrix. ಈ ಡೆಫಿನೇಷನ್ ನೋಡಿದರೆ ಯಾರಿಗೆ ಏನೂ ಅರ್ಥವಾಗಲ್ಲ. Sum of the products of corresponding elements of each row of the matrix to the corresponding elements of every column of the second matrix ಅನ್ನೋ ವಿಚಾರನ ನಾನು ಈ ರೀತಿ ಬರೆಸಿದರೆ ನಿಮಗೆ ಏನೂ ಅರ್ಥವಾಗಲ್ಲ. ಆದರೆ ಅರ್ಥ ಮಾಡ್ಕೋಬೇಕಾದ್ರೆ ಇದಕ್ಕೆ ನಾನು ಎಕ್ಸಾಂಪಲ್ ಕೊಡಬೇಕಾಗತ್ತೆ. ಈ ಸೆಂಟೆನ್ಸ್ನ ಪ್ರತಿಯೊಂದು ಪದನೂ ಕೂಡ ವರ್ಣಿಸಬೇಕಾಗತ್ತೆ. ಓಕೆ, ಆ ಕೆಲಸ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ಕೊಳ್ತೇನೆ.